ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. 2024 ಮುಗೀತಿದೆ. 2025 ವೆಲ್ಕಮ್ ಮಾಡೋಕೆ ತುದಿಗಾಲಲ್ಲಿ ನಿಂತಿದ್ದೀವಿ. ಕಳೆದ ವರ್ಷ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಬರೋಬ್ಬರಿ 210 ಸಿನಿಮಾಗಳು ತೆರೆ ಕಂಡಿದ್ವು. ಆ ಪೈಕಿ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡಿದ ಚಿತ್ರಗಳು ಮಾತ್ರ 8 ರಿಂದ 10 ಸಿನಿಮಾಗಳಷ್ಟೇ. ಆದ್ರೆ 2025 ಆ ರೀತಿ ಆಗಬಾರ್ದು, ಆಗೋದೂ ಇಲ್ಲ ಅನ್ನೋ ಭರವಸೆ ನೀಡ್ತಿದ್ದಾರೆ ಬಿಗ್ ಸ್ಟಾರ್ಸ್ ಅಂಡ್ ಅವರ ಬಿಗ್ ಮೂವೀಸ್. ಹಾಗಾದ್ರೆ 2025 ಬಹು ನಿರೀಕ್ಷಿತ ಚಿತ್ರಗಳು ಯಾವ್ಯಾವು, ಯಾವ ಸ್ಟಾರ್ಸ್ಗಳ ಫ್ಯಾನ್ಸ್ಗೆ ಗುಡ್ ನ್ಯೂಸ್, ಹಾಗೆ ಯಾವ ಸ್ಟಾರ್ಸ್ಗಳ ಫ್ಯಾನ್ಸ್ಗೆ ಬ್ಯಾಡ್ ನ್ಯೂಸ್, ಇದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋಲಿದೆ, ನೋಡೋಣ ಬನ್ನಿ. ಏಪ್ರಿಲ್ 10ಕ್ಕೆ ರಾಕಿ ಬೈ ಟಾಕ್ಸಿಕ್ ಕಿಕ್. ಅಕ್ಟೋಬರ್ 2ಕ್ಕೆ ಶೆಟ್ರ ಕಾಂತಾರ 1 ಕಮಿಂಗ್. ಮಾರ್ಚ್ ಎಂಡ್ಗೆ ಧ್ರುವ ಕೆಡಿ ಕಮಾಲ್. 2025 ಡಿ ಬಾಸ್ ಡೆವಿಲ್ ದರ್ಶನ ಫಿಕ್ಸ್. ಶಿವಣ್ಣ ಉಪ್ಪಿ ರಾಜ್ ಕಾಂಬಿನೇಷನ್ 45 ಆನ್ ದಿ ವೇ. ಗಣೇಶ್ ರಮೇಶ್ ಯುವರ್ ಸಿನ್ಸಿಯರ್ಲಿ ರಾಮ್. 2025 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವೀಸ್ನಲ್ಲಿ ಹೊಸ ವರ್ಷದ ಬಿಗ್ ಸ್ಟಾರ್ಸ್ನ ಬಿಗ್ ಪ್ರಾಜೆಕ್ಟ್ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ರಿಲೀಸ್ಗೆ ಈಗಾಗಲೇ ಸಾಕಷ್ಟು ಸಿನಿಮಾಗಳು ರೆಡಿ ಆಗಿವೆ. ಹಾಗೆ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್. ಯಾಕಂತ ಹೇಳಿದ್ರೆ ದೊಡ್ಡ ಸ್ಟಾರ್ ಸಿನಿಮಾಗಳಿಗಾಗಿ ಅಭಿಮಾನಿಗಳು ತುಂಬ ಕಾತರದಿಂದ ಕಾಯ್ತಾ ಇರ್ತಾರೆ. ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಿ ತುಂಬ ಕುತೂಹಲವನ್ನು ಇಟ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಏಪ್ರಿಲ್ 10ಕ್ಕೆ ರಾಕಿ ಬಾಯ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ತೆರೆ ಕಾಣೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ KGF ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾಗಾಗಿ ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈಗಾಗಲೇ ಶೂಟಿಂಗ್ ಸ್ಟಾರ್ಟ್ ಆಗಿರುವಂತಹ ಟಾಕ್ಸಿಕ್ ಸಿನಿಮಾ ಮುಂದಿನ ವರ್ಷ 2025 ಏಪ್ರಿಲ್ 10ಕ್ಕೆ ಬಿಡುಗಡೆ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಆದರೆ ಇನ್ನೂ ಅಧಿಕೃತವಾಗಿ ಡೇಟ್ ಫಿಕ್ಸ್ ಮಾಡಿಲ್ಲ. ಅಕ್ಟೋಬರ್ 2ಕ್ಕೆ ಶೆಟ್ರ ಕಾಂತಾರ 1 ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ. ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಕಾಂತಾರ ಸಿನಿಮಾಗಾಗಿ ವಿಶ್ವಾದ್ಯಂತ ಎಲ್ಲರೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಅಕ್ಟೋಬರ್ 2ಕ್ಕೆ ತೆರೆ ಕಾಣಲಿದ್ದು ಎಲ್ಲರೂ ತುಂಬ ಕುತೂಹಲದಿಂದ ಕಾಂತಾರ ಚಾಪ್ಟರ್ 1 ಪ್ರೀಕ್ವೆಲ್ಗಾಗಿ ಕಾಯ್ತಾ ಇದ್ದಾರೆ. ಈಗಾಗಲೇ ಕಾಂತಾರ ಚಿತ್ರದ ಮೂಲಕ ಭಾರೀ ನಿರೀಕ್ಷೆಗಳನ್ನು ಹುಟ್ಟು ಹಾಕಿರುವಂತಹ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಭಾರೀ ನಿರೀಕ್ಷೆಗಳನ್ನು ಹೆಚ್ಚಿಸಿದೆ. ಮಾರ್ಚ್ ಎಂಡಿಗೆ ಧ್ರುವ ಕೆಡಿ ಕಮಾಲ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ಬರ್ತಿರುವಂತಹ ಕೆಡಿ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಹೆಚ್ಚಾಗಿದ್ದು 1970ರ ಕತೆ ಹೇಳಲಿರುವ ಚಿತ್ರ ಇದಾಗಿದೆ. ಧ್ರುವ ಸರ್ಜಾ ಅವರ ವಿಭಿನ್ನವಾದ ಲುಕ್ಗೆ ಅಭಿಮಾನಿಗಳು ಈಗಾಗಲೇ ಫಿದಾ ಆಗಿದ್ದಾರೆ. ಮಾರ್ಟಿನ್ ಬಳಿಕ ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸ್. ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಸ್ಟಾರ್ಟಿಂಗ್ನಲ್ಲಿ ಕೆಡಿ ಸಿನಿಮಾ ತೆರೆ ಕಾಣೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ಇನ್ನು ಡಿ ಬಾಸ್ ಡೆವಿಲ್ ಸಿನಿಮಾಗಾಗಿ ಡಿ ಬಾಸ್ ಅಭಿಮಾನಿಗಳು ತುಂಬಾ ಕಾತರದಿಂದ ವೇಟ್ ಮಾಡ್ತಾ ಇದ್ದಾರೆ. 2025 ಡಿ ಬಾಸ್ ಡೆವಿಲ್ ಸಿನಿಮಾ ರಿಲೀಸ್ ಆಗೋದಿದೆ. ನಮ್ಮೆಲ್ರಿಗೂ ತಿಳಿದಿರುವ ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಂತೋಗಿತ್ತು. ಅದರಲ್ಲಿ ಆದಂತಹ ಬೆಳವಣಿಗೆಗಳಿಂದ ಡೆವಿಲ್ ಸಿನಿಮಾ ಕಂಪ್ಲೀಟ್ ಆಗಿ ಶೂಟಿಂಗ್ ಆಗಿರಲಿಲ್ಲ. ಇದಾದ ಬಳಿಕ ಈಗ ರೆಗ್ಯುಲರ್ ಬೇಲ್ ಮೇಲೆ ದರ್ಶನ್ ಅವರು ಹೊರಗಡೆ ಇರುವ ಕಾರಣದಿಂದ ಡೆವಿಲ್ ಶೂಟಿಂಗ್ ಫೆಬ್ರವರಿನಲ್ಲಿ ಸ್ಟಾರ್ಟ್ ಆಗಲಿದೆ ಅನ್ನೋದನ್ನ ಚಿತ್ರತಂಡ ಈಗಾಗಲೇ ತಿಳಿಸಿದೆ. ಇನ್ನು 2025 ಡೆವಿಲ್ ಸಿನಿಮಾ ತೆರೆ ಮೇಲೆ ಅಪ್ಪಳಿಸೋದಕ್ಕೆ ಎಲ್ಲ ರೀತಿಯಾದಂತಹ ಪ್ರಿಪ್ರೇಷನ್ಸ್ಗಳನ್ನು ಮಾಡಿಕೊಂಡಿದೆ. ಇನ್ನು ಶಿವರಾಜ್ ಕುಮಾರ್, ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ಅವರ ಕಾಂಬಿನೇಷನ್ ನಲ್ಲಿ 45 ಆನ್ ದಿ ವೇ ಬರೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ಸ್ ನ ಮಾಡ್ಕೊಂಡಿದೆ. ಶಿವಣ್ಣ ಉಪ್ಪಿ ಹಾಗೂ ರಾಜ್ ಬಿ ಶೆಟ್ಟಿ ಅವರ ಸಿನಿಮಾ ಆಗಿರೋದ್ರಿಂದ ಇದರ ಮೇಲೆ ನಿರೀಕ್ಷೆಗಳು ಹೆಚ್ಚಾಗಿದ್ದು, ಶಿವಣ್ಣ ಹಾಗೂ ಉಪೇಂದ್ರ ಅವರ
ಅಭಿಮಾನಿಗಳು ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ. ಇವರಿಬ್ಬರನ್ನ ಒಟ್ಟಿಗೆ ಮತ್ತೆ ನೋಡೋದಕ್ಕೆ ತೆರೆ ಮೇಲೆ ಎಲ್ಲರೂ ವೇಟ್ ಮಾಡ್ತಿರೋ ಕಾರಣ ಇನ್ನೇನು 2025ಕ್ಕೆ ಈ ಸಿನಿಮಾ ಬರುವಂತಹ ಎಲ್ಲ ಲಕ್ಷಣಗಳು ತಿಳಿದು ಬಂದಿದೆ. ಗಣೇಶ್ ಹಾಗೂ ರಮೇಶ್ ಅರವಿಂದ್ ಅವರ ಯುವರ್ ಸಿನ್ಸಿಯರ್ಲಿ ಸಿನಿಮಾ 2025ಕ್ಕೆ ಬರೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಅಭಿಮಾನಿಗಳು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇವರಿಬ್ಬರ ಕಾಂಬಿನೇಷನ್ ನೋಡೋದಕ್ಕೆ ಇವರ ಅಭಿಮಾನಿಗಳು ತುಂಬ ಕಾತರ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇವರ ಕಾಂಬಿನೇಷನ್ನಲ್ಲಿ ರೆಡಿ ಆಗಿರುವಂತಹ ಯುವರ್ ಸಿನ್ಸಿಯರ್ಲಿ ರಾಮ್ 2025ರಲ್ಲಿ ಜನಕ್ಕೆ ಹತ್ತಿರವಾಗುವಂತಹ ಸಿನಿಮಾ ಇದಾಗಿದೆ ಎಂದು ಹೇಳಲಾಗ್ತಾ ಇದೆ. ನೋಡಿದ್ರಲ್ಲ, ನಿಮ್ಮ ಫೇವ್ರೆಟ್ ಹೀರೋಸ್ಗಳ ಸಿನಿಮಾಗಳು ಮುಂದಿನ ವರ್ಷದಲ್ಲಿ ಸಾಲಾಗಿದ್ದಾವೆ. ಹಾಗೆ ಸುದೀಪ್ ಫ್ಯಾನ್ಸ್ಗೆ ಇದು ಒಂದು ಸ್ವಲ್ಪ ಬ್ಯಾಡ್ ನ್ಯೂಸೇ ಆಗ್ಬೋದು. ಯಾಕಂದ್ರೆ ಇಯರ್ ಎಂಡ್ ನಲ್ಲಿ ಈಗಾಗಲೇ ಅವರ ಸಿನಿಮಾ ತೆರೆ ಕಂಡಿದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.